ಬಾಳ ಬೆಳಕು ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ಲೀಲಾವತಿ ಕೆ ಕುಲಕರ್ಣಿ ಅವರು. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಈಗ ಆಕಾಶವಾಣಿ ಕಾರ್ಯಕ್ರಮಗಳು ಅಂತಂತಂದರೆ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಹೌದು. ನಿಮ್ಮ ಅನುಭವಗಳು, ನಿಮ್ಮ ಬದುಕು ಹೇಗೆ ಸಾಗಿ ಬಂತು ಅನ್ನೋದನ್ನು ನಿಮಗಾಗಿ ಇರೋ ಕಾರ್ಯಕ್ರಮ ಬಾಳ ಬೆಳಕು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಆರಂಭದಿಂದ ಇಲ್ಲಿವರೆಗೂ ಏನೇನು ಸವಾಲುಗಳನ್ನು ನಾವು ಎದುರಿಸ್ತಾ ಬಂದ್ವಿ, ಜೀವನವನ್ನು ಹೇಗೆ ಮೆಟ್ಟಿ ನಿಂತಿದ್ದೀವಿ, ಸೋಲುಗಳನ್ನು ಕೂಡ ನಾವು ಅದನ್ನು ಸವಾಲನ್ನಾಗಿ ಸ್ವೀಕರಿಸಿ ಮುಂದೆ ಬಂದಿದ್ದೀವಿ. ನಿಮ್ಮ ಬದುಕಿನ ವಿವಿಧ ಘಟನೆಗಳನ್ನು ಇವತ್ತು ನಾವು ಮಾತಾಡೋಣ. ತಾವು ಎಲ್ಲಿಯವರು ಮೂಲತಃ? ನಾನು ಕಲಬುರಗಿಯವಳು. ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 66ನೇ ಇಸ್ವಿಲಿ ನಾನು ಮದುವೆ ಆಯಿತು. ನಮ್ಮ ಯಜಮಾನ್ರಿಗೆ ITIನಲ್ಲಿ ಕೆಲಸ ಇದ್ದಿದ್ದರಿಂದ ನಾವು ಇಲ್ಲಿಯವರೇ ಆದ್ವಿ. ಅದೇನು ವರ್ಗಾವಣೆ ಆಗೋ ಮಾತಲ್ಲ, ಏನಲ್ಲ, ಫ್ಯಾಕ್ಟ್ರಿ. ಹೀಗಾಗಿ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ. ಈಗ ಬೆಂಗಳೂರಿನ ಬದುಕು, ಆವಾಗಿನ ಒಂದು ಜೀವನ ಶೈಲಿ, ಈಗಿನ ಜೀವನ ಶೈಲಿ ತುಂಬ ವ್ಯತ್ಯಾಸ ಮತ್ತು ಕಣ್ಮುಂದೆ ನಿಮ್ಗೆ ಕಂಡಿದೆ ಎಲ್ಲ. ಹೆಂಗನ್ಸುತ್ತೆ ಜೀವನ? ಅಜಗಜಾಂತರ ಸರ್. ನಾವು ಬಂದಾಗಿನ ಬೆಂಗಳೂರು 66ನೇ ಇಸ್ವಿಯಲ್ಲಿ ನಾನು ನೋಡಿದ ಬೆಂಗಳೂರು ಈಗ 60 ವರ್ಷದ ನಂತರ ಬಾಗಿಲಿಂದ ಆಚೆ ಕಾಲಿಡೋಕ್ಕೆ ಹೆದರಿಕೆ ಆಗ್ತಾ ಇದೆ. ಇಲ್ಲ, ಗುಲ್ಬರ್ಗ ಮತ್ತೆ ವಾಪಸ್ ಹೋಗ್ತೀರಾ ತವ್ರ ಮನೆಗೆ ಏನಾರ ಅವಕಾಶ ಸಿಕ್ಕಿದಾಗ? ಹೋಗ್ತೀನಿ. ನಮ್ಮ ಹೊಲ ಮನೆ ಎಲ್ಲ ಇದೆ ಗುಲ್ಬರ್ಗದಾಗ. ಈಗ ಬೆಂಗಳೂರು ಅಂತಂದರೆ ಈ ಜೀವನಕ್ಕೆ ನಾವು ಹೋಗಿಬಿಡ್ತೀವಿ. ಅನೇಕ ಸವಾಲುಗಳಿರ್ತವೆ, ಅನೇಕ ಸಮಸ್ಯೆಗಳಿರ್ತವೆ. ಅದೆಲ್ಲವನ್ನು ಕೂಡ ಇಲ್ಲಿ ಬೆಂಗಳೂರು ನಮ್ಮದನ್ನಾಗಿ ಮಾಡಿಕೊಂಡು ನೀವು ಬದುಕನ್ನು ನಡೆಸಬೇಕಾಗತ್ತೆ, ಮಕ್ಕಳಿಗೆ ಓದಿಸ್ಬೇಕಾಗತ್ತೆ. ಈ ಎಲ್ಲ ಕೆಲವು ಸಮಸ್ಯೆಗಳು ಇಲ್ಲಿ ಬಂದಾಗ ನಾವು ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನೀವು ಹೇಗೆ ನಿಮ್ಮ ಬದುಕನ್ನು, ಈಗ ಮನೆಯವರು ಅಂತೂ ITIದಲ್ಲಿದ್ದರು, ಕಾಲೇಜಲ್ಲ, ITI ಕಾಲೇಜಾ? ಇಲ್ಲ, ITI ಫ್ಯಾಕ್ಟ್ರಿ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, ದುರ್ವಾಣಿ ನಗರ. ಹೌದಾ? ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ. ಹೌದು. ಅಲ್ಲಿ ಎಷ್ಟು ಅವ್ರದ್ದು ಸರ್ವಿಸ್ ಎಲ್ಲ ಮುಗೀತಾ? ಅವರಿಗೆ ಇನ್ನೂ ಸರ್ವಿಸ್ ಇತ್ತು. ಅವಾಗ 58 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಇತ್ತು. 54ನೇ ವರ್ಷಕ್ಕೆ ಅವರು ವಾಲಂಟ್ರಿ ತಗೊಂಡ್ರು. ಓಹೋ. ನಂತರ ಈಗ ಮಕ್ಕಳನ್ನು ಓದಿಸ್ಬೇಕು, ಅವ್ರನ್ನ ಬೆಳೆಸಬೇಕು ಅಂತಂದರೆ ಅನೇಕ ಚಾಲೆಂಜಿಂಗ್ ಇರ್ತದೆ. ಮಹಿಳೆಯರಿಗಂತೂ ಇಡೀ ಮನೆಯ ಸಂಸಾರ ನಡೆಸುವಂಥ ಜವಾಬ್ದಾರಿ ಇರುತ್ತೆ. ಇತರ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕು ಅನಿಸುತ್ತೆ. ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈಗ ಇಲ್ಲಿ ಗಂಡು ಹೆಣ್ಣು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ಬೇಕು ಅನ್ನೋವಂಥ ಊರಿದು. ನೀವು ಏನು ಕೆಲಸ ಶುರು ಮಾಡಿದಿರಿ ಆಮೇಲೆ? ನನಗೆ ಮದುವೆ ಆದಾಗ 16 ವರ್ಷ ನಾನು ಬೆಂಗಳೂರಿಗೆ ಬಂದಾಗ. ನಾನು ಕೆಲಸಕ್ಕೆ ಹೋಗೋ ವಯಸ್ಸು ಕೂಡ ಇರಲಿಲ್ಲ. ಆದರೆ ನನಗೆ ಚಿಕ್ಕನ್ನಿನ್ನೂ ಟೈಮ್ ಹಾಳು ಮಾಡೋದು ಅಂದ್ರೆ ನಂಗೆ ಭಾಳ ಕಷ್ಟ. ಇದಕ್ಕೆಲ್ಲ ನಮ್ಮ ತಾಯಿ ನನಗೆ ಮಾರ್ಗದರ್ಶಕಗಳು. ಆ ಕಾಲದಲ್ಲಿ ಅವರು ಓದಿದ್ದು ಬರೀ 4ನೇ ಕ್ಲಾಸ್ ಆದ್ರೂ ಇಡೀ 10-12 ಜನರ ಕುಟುಂಬವನ್ನು ಅತ್ಯಂತ ಸುಲಭವಾಗಿ ನಿರ್ವಹಿಸ್ತಿದ್ಲು. ಭಾರಿ ಖುಷಿ ಪಡಬೇಕು. ಅವ್ರು ಬಂದು ಬಾಗಿಲು ಮುಂದೆ ರಂಗೋಲಿ ಹಾಕಿದ್ರೆ ದಿನ ಇವ್ರ ಮನೇಲಿ ಹಬ್ಬನ ಅನ್ನೋಷ್ಟು ಚೆಂದಾಗಿ ರಂಗೋಲಿ ಹಾಕ್ತಿದ್ರು. ಅದು ಏನೋ ಬಳುವಳಿ ಬಂದಿದೆ. ಇವತ್ತು ನಾನು ಬದುಕು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ದೇವರ ದಯೆ. ಜೊತೆಗೆ ಚಾಲೆಂಜ್ ಅಂತ ಯಾಕ್ರಿ ನಾವು ತಿಳ್ಕೋಬೇಕು? ನಮ್ಮ ಕರ್ತವ್ಯ ಇದೆ. ತಾಯಿ ಅಂದಮೇಲೆ ತಾಯಿಯ ಕರ್ತವ್ಯಗಳೇ ಇದೆ. ಅದನ್ನ ಎಲ್ಲವನ್ನೂ ಸವಾಲಾಗಿ ಯಾಕೆ ತಗೋಬೇಕು? ಸುಲಭವಾಗಿ ತಗೊಳ್ಳೋಣ, ಸವಾಲಾಗಿ ತಗೋಬಾರ್ದು. ಯಾವ ಕೆಲಸನೂ ಸವಾಲಂತ ಅನ್ಬೇಡ್ರಿ, ಸುಲಭವಾಗಿ ತಗೋರಿ, ನಿಮಗೆ ಸುಲಭವಾಗಿ ಆಗುತ್ತೆ. ಅದು ನಾವು ಅನ್ಕೋಬೇಕು. ನಂತರದಲ್ಲಿ ನನ್ನ 3 ಮಕ್ಕಳನ್ನು ದೊಡ್ಡವರಾದಮೇಲೆ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ನಾನು ಟೈಲರಿಂಗ್ ಕೋರ್ಸ್ ಮಾಡಿಕೊಂಡೆ SJPಯಿಂದ. ಒಳ್ಳೆಯ ಅತ್ಯುನ್ನತ ಶ್ರೇಣಿ ಒಳಗೆ ಪಾಸಾದೆ. ಆದಮೇಲೆ ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡಿದೆ. ನನಗೆ ಸಂಸಾರಕ್ಕೆ ಅಷ್ಟಿಷ್ಟು ನೆರವಾಗ್ತಿತ್ತು. ಜೊತೆಗೆ ನನಗೆ ಎಷ್ಟು ಜನ ಸ್ನೇಹಿತರು ಸಿಕ್ಕರು ಗೊತ್ತಾ? ನಮ್ಮನೆತನ ನನ್ನ ಹುಡುಕೊಂಡು ಬರ್ತಿದ್ರು. ಅದರಲ್ಲೂ ಹೊಲಿಗೆ ಅಂದರೆ ನನಗೆ ಎಷ್ಟು ಪ್ರಿಯ ಅಂದರೆ ಕರ್ಮವೀರ ಮ್ಯಾಗ್ಝಿನಲ್ಲಿ 10 ತಿಂಗಳ ಸತತವಾಗಿ ನನ್ನ ಪಾಠಗಳು ಬಂತು. ನಂತರದಲ್ಲಿ ಬರೀ ಫ್ರಾಕ್ಗಳಿಗೆ ಒಂದು ಉಚಿತ ಅಂತ ಒಂದು ಬುಕ್ ಕೊಡ್ತಿದ್ರು. ಬರೀ ಫ್ರಾಕ್ಗಳದ್ದು ನನ್ನ ಮೊಮ್ಮಕ್ಕಳಿಗೆ ಹಾಕಿ ತೊಡಿಸಿ ವಿತ್ ಫೋಟೋ, ಜೊತೆಗೆ ಯಾವ ರೀತಿ ಈ ಫ್ರಾಕನ್ನು ಹೊಲಿಬೇಕು, ನೀವು ಒಂದು ಕರ್ಚೀಫ್ ಹೊಲಿಯೋದು ಹಿಡ್ಕೊಂಡು ಇವತ್ತಿನ ಅಪ್ ಟು ಡೇಟ್ ಏನು ಫ್ಯಾಷನ್ ಇದೆ ಅದೆಲ್ಲ ನಾನು ಹೇಳ್ಕೊಡ್ಬಲ್ಲೆ ಇವತ್ತಿಗೂ. ಇವತ್ತಿಗೂ ನೋಡಿ ಎಷ್ಟು ವಿಶೇಷ ಇದೆ ಅಂತಂದರೆ, ಆ ಉತ್ಸಾಹ ಮುಖ್ಯ ಮತ್ತು ಆ ಕಲೆ ಮತ್ತು ಆ ಜ್ಞಾನ ಮುಖ್ಯ, ಮತ್ತು ಇನ್ನೊಬ್ಬರಿಗೆ ಕಲಿಸ್ಕೊಡ್ತೀನಿ ಅಂತ ಹೇಳುವಂಥ ಮನೋಭಾವ ಬಹಳ ಮುಖ್ಯ. ಹೌದು. 10 ಜನ ಬಂದಾಗ ನಾನು 2-3 ಫ್ರೀ ಹೇಳ್ಕೊಟ್ಟೀನಿ. ಯಾಕಂದರೆ ಅವರ ಬದುಕಿಗೆ ಆಧಾರ ಆಗುವಂಥ ಇದು ಸೂಕ್ಷ್ಮವಾಗಿ ಗಮನಿಸ್ಬೋದು ನಾವು. ಇವರಿಗೆ ಏನು ಇದೇ ಪರಿಸ್ಥಿತಿ, ಇವ್ರದ್ದೇನಿದೆ,
ನಾನು ತಗೊಳ್ತಿದ್ದಿದ್ದೆ 15 ರೂಪಾಯಿ ಫೀಸು 30 ವರ್ಷದ ಹಿಂದೆ. ಹೌದು ಹೌದು ಹೌದು. ಆ ಫೀಸನ್ನು ಕೂಡ ನಾನು ಎಷ್ಟೋ ಜನಕ್ಕೆ ಬೇಡ ಕೊಡಬೇಡ ಅಂತಿದ್ದೆ. ಅಲ್ಲ, ಆ ಒಂದು ಅಂತಃಕರಣ ಮನೋಭಾವ ನಿಮ್ಮದು. ಕಷ್ಟ ಇದ್ದವರಿಗೆ ನಾವು ಈ ರೀತಿ ಆದರೂ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಾದ್ರೂ ನಾವು ಅವ್ರನ್ನ ಬೆಂಬಲಿಸಬಹುದು ಅಂತ. ವಿದ್ಯಾದಾನ ಅದು, ವಿದ್ಯಾದಾನ ಮಹಾದಾನ. ಎಷ್ಟು ಜನ ಒಬ್ಬರು ಫ್ಯಾಕ್ಟ್ರಿ ಹಾಕೊಂಡಿದ್ದಾರೆ ರತ್ನಮ್ಮ ಅಂತ, ಇವತ್ತು ಅಷ್ಟು ಚೆನ್ನಾಗಿ ನಡೀತಾ ಇದೆ. ಶ್ರೀರಾಮ್ಪುರದಲ್ಲಿ ಫ್ಯಾಕ್ಟ್ರಿ ಹಾಕೊಂಡಿದ್ದಾರೆ, ರೆಡಿಮೇಡ್ ಗಾರ್ಮೆಂಟ್ ಫ್ಯಾಕ್ಟ್ರಿ. ಸೊ ಅಂದ್ರೆ ನಿಮ್ಮ ಕೈ ಕೆಳಗೆ ಕಲ್ತವ್ರು ಇವತ್ತು ಫ್ಯಾಕ್ಟ್ರಿ ಹಾಕೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಹೌದು, ಅವ್ರ ಗುರುವನ್ನು ಸತತವಾಗಿ ನೆನಪಿಸ್ತಾ ಇರಬಹುದು. ಇಂಥ ಒಂದು ಒಳ್ಳೆ ಗುರು ನಮಗೆ ಸಿಕ್ಕಿದ್ರಲ್ಲ ಅಂತ ಹೇಳಿ. ಹೌದು. ಎಷ್ಟು ಜನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿದ್ರು ಅವಾಗ? ನಾನು ಕ್ಲಾಸ್ ಮಾಡಿದಾಗ ಮಾತ್ರ ಜನ ಬರ್ತಿದ್ರೆ ಹೊರತು ಬಟ್ಟೆ ಹೊಲಿಯೋದು ನನಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಮಾತ್ರ ನಾನು ತಗೋತಿದ್ದೆ, ಅದಕ್ಕಿಂತ ಹೆಚ್ಚಾಗಿ ನಾನು ತಗೋತಿದ್ದಿಲ್ಲ. ಈಗ ಇವತ್ತು ಕೊಟ್ಟು ಸಂಜೆನೇ ವಾಪಸ್ ಕೊಡಿ, ಹೊಲಿದು ಕೊಡಿ ಅಂದರೆ ಆಗೋದಿಲ್ಲ. 2 ದಿನ 3 ದಿನ 4 ದಿನ ಟೈಮು. ಹವ್ಯಾಸ ಅಂತ ನಾನು ತೊಗೊಂಡಿದ್ನೇ ಹೊರತು ಅದನ್ನು ಗಳಿಕೆಯ ಕೇಂದ್ರವಾಗಿ ನಾನು ತಗೊಳ್ಳಿಲ್ಲ. ಮತ್ತೆ ಮತ್ತೆ ಹೇಳ್ತೀನಿ, ನಾನು 10 ಜನಕ್ಕೆ ಪಾಠ ಮಾಡಿದ್ದು, ಪರೀಕ್ಷೆ ಕಟ್ಟಿಸಿದ್ದು, ಎಷ್ಟೋ ಜನಕ್ಕೆ ಪರೀಕ್ಷೆಗೆ ಫೀಸ್ ಇರ್ತಿರ್ಲಿಲ್ಲ, ಅಷ್ಟು ಬಡತನ. ಒಂದು ಅಕ್ಷರ ಜ್ಞಾನ ಇಲ್ದವ್ರು 1 2 3 ಇದ್ದರು, ಏನೂ ಗೊತ್ತಿಲ್ಲ, ಟೇಪ್ ಹಿಡಿದು 1 2 3 4 ಗೊತ್ತಿಲ್ಲ ಅಂಥವ್ರಿಗೆ ಕಲಿಸಿ ಅವ್ರು ಇವತ್ತು ಬದುಕಿನಲ್ಲಿ ನಿಂತಿದ್ದಾರೆ ಅಂದ್ರೆ ನನ್ಗೆ ಅಷ್ಟಿಷ್ಟ ಅಲ್ಲ, ಬಹಳ ಸಂತೋಷ ಆಗುತ್ತೆ. ಇಂಥವರೆಲ್ಲ ಕಲ್ತಿದ್ದಾರೆ. ಈ ಥರದ ಒಂದು ಹೊಸ ಕಲೆ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋವಂಥ ಒಂದು ಮನೋಭಾವ, ಮತ್ತೆ ಒಂದು ಹೊಟ್ಟೆಪಾಡಿಗಾಗಿ ಒಂದು ಉದ್ಯಮ ಇದ್ದಂಗೆ ಸಣ್ಣ ಪ್ರಮಾಣದಲ್ಲಿ. ಒಂದು ಟೇಲರಿಂಗ್ ಅಂದ್ರೆ ಅವ್ ಮನೆಗೊಂದು ಹೊಲಿಗೆ ಯಂತ್ರ ಇರುತ್ತೆ ನಿಜ, ಅದು ಮೂಲೆಯಲ್ಲೆಲ್ಲೋ ಬಿದ್ದಿರ್ತದೆ. ಆ ಆಸಕ್ತಿ ಇರ್ತದೆ ಪ್ರತಿಯೊಬ್ಬ ಮಹಿಳೆಗೆ, ಒಂದು ಏನಾದರೂ ಹೊಲ್ಕೋಬೇಕು ಅಂತಿರುತ್ತೆ. ಆದ್ರೆ ಈಗ ಯಾರಿಗೂ ಸಮಯ ಇಲ್ಲ. ಆಗಿನಿಂದ ಈಗಿನವರೆಗೂ ನೀವು ಫ್ಯಾಷನ್ ಡಿಸೈನ್ ಅಂತ ಪದ ಬಳಸಿದ್ರಿ, ಇಲ್ಲಿವರೆಗೂ ನೀವು ಅಪ್ ಟು ಡೇಟ್ ಇದೀರಿ, ಹೊಸದಾಗಿ ಏನು ಮಾಡಕ್ ಸಾಧ್ಯ ಅಂತೇಳಿ. ಮತ್ತು ಪತ್ರಿಕೆಯಲ್ಲಿ ಕೂಡ ನಿಮ್ಮ ಬಗ್ಗೆ ನೀವು ಹೊಲಿದು ಕೊಡುವಂಥ ಆ ಪ್ಯಾಟರ್ನ್ಗಳು ಎಲ್ಲವೂ ಕೂಡ ಡಿಸೈನ್ಗಳನ್ನು ಪತ್ರಿಕೆಯವರೇ ಪ್ರಿಂಟ್ ಮಾಡಿದ್ದಾರೆ ಅಂದರೆ ನೀವು ದೊಡ್ಡ ಪ್ರಮಾಣದಲ್ಲೇನೆ ಒಂದು ಒಳ್ಳೆಯ ಉದ್ದೇಶದಿಂದನೇ ಮಾಡ್ತಾ ಬಹಳ ವರ್ಷ ಟೈಲರಿಂಗ್ ಕ್ಲಾಸ್ ಮಾಡಿದೆ, ಬಹಳ ವರ್ಷ ಮಾಡಿದೆ. ಅದ್ರ ಜೊತೆಗೆ ಈಗ ಟೈಲರಿಂಗ್ ಆಯಿತು, ಮತ್ತೆ ಬೇರೆಯವರ ಸ್ನೇಹ ಗಳಿಸೋದು ಅಂತಂದ್ರೆ ಅದು ಒಂಥರ ನಿಮ್ಗೆ ಬೇಕಿತ್ತು, ಆ ಒಂದು ಮನೋಭಾವ ನಿಮ್ಗೆ. ಹೇಗೆ ಬೇರೆ ಮಹಿಳೆಯರನ್ನ ಸೇರಿಸ್ಬಿಟ್ಟು ಏನಾರ ಒಂದು ಒಕ್ಕೂಟ ಟೈಪು, ಒಂದು ಚರ್ಚೆ ಮಾಡುವಂಥ ಒಂದು ಸಂಘ ಇತ್ಯಾದಿ ಏನಾರ ಮಾಡಿದ್ರಾ? ನಾನು ಒಂದು ಭಜನಾ ಮಂಡಳಿ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಆಧ್ಯಾತ್ಮಿಕವಾಗಿ ಹರಿದಾಸ ಸಾಹಿತ್ಯದ ಕುರಿತಾಗಿ ನನಗೆ ಬಹಳ ಇಷ್ಟ ಮೊದಲಿಂದನೂ. ಯಾಕಂತೀರಿ, ನಾವು ಹುಟ್ಟಿದಾಗಿಂದ ನಮ್ಮ ತಾಯಿ ಹಾಡ್ತಿದ್ದ ಹಾಡು ಕೇಳ್ಕೊಂಡು ಬೆಳೆದವ್ರು ನಾವು. ಒಂದು ಹನುಮದ್ ವಿಲಾಸ ಅನ್ರಿ, ಒಂದು ರುಕ್ಮಾಂಗದ ಚರಿತ್ರೆ ಅನ್ರಿ, ನಮ್ಮ 12 ಅಂಕಣದ ಪಡಸಾಲಿ ತುಂಬ ಎಲ್ಲ ಓಣಿ ಮಂದಿ ಬಂದು ಕೂತ್ಕೋತಿದ್ರು. ಯಾವಾಗ ಶುರು ಮಾಡ್ತೀವ ಹಾಡು, ಸಂಪ ಶುಕ್ರವಾರ, ಸಂಪ ಶನಿವಾರ, ಎಲ್ಲ ಹಾಡು ನಮ್ಮಮ್ಮ ಅಷ್ಟು ಸುಶ್ರಾವ್ಯವಾಗಿ ಹಾಡ್ತಿದ್ಲು. ಅದೇ ಬಹುಶಃ ನನಗೆ ಬಂದಿರಬಹುದು. ಸಂಘ ಮಾಡ್ಕೊಂಡಿವಿ, ವಾರಕ್ಕೆ 3 ದಿವಸ ಕ್ಲಾಸ್ ಮಾಡ್ತೀನಿ. ಜೊತೆ ಬರೀ ಹಾಡು ಅಂದ್ರೆ ಬರೀ ಹಾಡಲ್ಲ, ಇವತ್ತು ಒಬ್ರು ಇಂಥ ಹರಿದಾಸರದ ಒಂದು ಆರಾಧನೆ ಇದೆ ಅಥವಾ ವರ್ಧಂತಿ ಇದೆ, ಅವ್ರ ಬಗ್ಗೆ ಹೇಳ್ತೀನಿ. ಇದು ನನ್ನ ಹವ್ಯಾಸ. ಈ ನಿಮ್ಮ ಭಜನಾ ಮಂಡಳಿಯವರು ಸೇರ್ಕೊಂಡು ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ಕೊಡೋದು, ಆಕಾಶವಾಣಿ ಕಡೆ ಹೋಗೋದು, ಅಥವಾ ಇನ್ನೊಂದು ಯಾವುದೋ ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ, ಗಣೇಶ ಚತುರ್ಥಿ ಇರ್ಬೋದಾಗಲಿ, ಬೇರೆ ಬೇರೆ ಆಯಾ ಹಬ್ಬಗಳ ಸಂದರ್ಭದಲ್ಲಿ ಹಂಗೇನಾದ್ರು ನೀವು ವೇದಿಕೆ ಹತ್ತಿ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಬೇಕಾದಷ್ಟು. ಮೊನ್ನೆ ಕೂಡ ಮಂತ್ರಾಲಯದಲ್ಲಿ ನಾವು ವೇದಿಕೆ ಹತ್ತಿ ಕಾರ್ಯಕ್ರಮ ಕೊಟ್ಟು ಬಂದ್ವಿ. ಎಲ್ಲರೂ ಚೆನ್ನಾಗಿ ಹೇಳ್ತಾರೆ, ಏನು ಹೇಳಿಕೊಟ್ಟಿದ್ದನ್ನು ಶಿರಸಾವಹಿಸ್ತಾರೆ, ಅವರಲ್ಲಿ ಗೌರವ ಇದೆ ನಮ್ಮ ಬಗ್ಗೆ. ಅದೊಂದು ನಮ್ಮ ಪುಣ್ಯ. ಸದಸ್ಯರುಗಳು ಸೇರ್ತಾರೆ ಅಥವಾ ಕೆಲವೊಬ್ಬರು ಬೇರೆ ಬೇರೆ ಕಾರಣದಿಂದ ಬೇರೆ ಊರಿಗೆ ಹೋಗ್ತಾರೆ. ಸೊ ನಿಮ್ಮಲ್ಲಿ ಅದು ಸತತವಾಗಿ ನಿಮ್ಮ ಮಂಡಳಿ ಇದ್ದೇ ಇದೆ. ಹೊಸೊಬ್ಬರು ಸೇರ್ಪಡೆ ಆಗ್ತಾರೆ, ಹಳಬರು ಬಿಟ್ಟು ಹೋಗ್ತಾರೆ, ಅದೆಲ್ಲ ಅದು. ಆದರೆ ಮಂಡಳಿ ಅಂತೂ ವಾರಕ್ಕೆ 3 ದಿವಸ. ಆಯಿತು, ಹೊಲಿಗೆ ಭಜನಾ ಮಂಡಳಿ ಆಯಿತು. ಮತ್ತೆ ನಿಮ್ಮ ಇತರ ಹವ್ಯಾಸಗಳು ಏನು? ಬರವಣಿಗೆ. ನನಗೆ ಮುಖ್ಯವಾಗಿ ಬರವಣಿಗೆ. ನನ್ನ ಒಂದು ಕಥೆ ತರಂಗದಲ್ಲಿ ಆಹೇರಿ ಅನ್ನೋದು ತಿಂಗಳ ಬಹುಮಾನಿತ ಕಥೆಯಾಗಿ ಬಂತು. ಅವಾಗ ಸಂತೋಷ್ ಕುಮಾರ್ ಗುಲ್ವಾಡಿ ಅವರಿದ್ರು, 500 ರೂಪಾಯಿ ತಿಂಗಳ ಬಹುಮಾನಿತ ಕಥೆಗೆ ಪ್ರೈಸ್ ಕೊಡ್ತಿದ್ರು. ನಂಗೆ ದೊಡ್ಡ ಮೊತ್ತ ಅದು. ಅಲ್ಲ, ಸಂತೋಷ್ ಕುಮಾರ್ ಗುಲ್ವಾಡಿ ಆ ಕಾಲದಲ್ಲಿ ಅಷ್ಟು ಕೊಟ್ಟರು ಅಂತಂದ್ರೆ ಅದು ಬಹುಶಃ ಮತ್ತೆ ಈಗೂ ನಾನು ಬರೀತೀನಿ. ಹರಿದಾಸ ಸಾಹಿತ್ಯದ ಕುರಿತಾಗಿ ಎಲ್ಲ ಹರಿದಾಸರು, ಯತಿಗಳು ಮತ್ತೆ ಅವಧೂತರ ಕುರಿತಾಗಿ ಒಂದು ಪುಸ್ತಕ ಬರೆದೆ, ಚಂಪಕಮಾಲೆ ಅಂತ. ನಮ್ಮ ತಾಯಿ ಹೆಸರು ಚಂಪಾಬಾಯಿ, ಆ ಒಂದು ಗುರ್ತಿಗೆ ಚಂಪಕಮಾಲೆ, ಇದು ಸಂಪಿಗೆ ಮಾಲೆ ಕೂಡ ಆಗಲಿ ಅನ್ನೋ ಒಂದು ಅರ್ಥದಲ್ಲಿ ಬರೆದೆ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಅದಕ್ಕೆ ದತ್ತಿ ಬಹುಮಾನ ಕೂಡ ಬಂದಿದೆ. ಇನ್ನೊಂದು ಜಲಜಾ ಗಂಗೂರ್ ಅಂಥೇಳಿ ಒಬ್ಬರು ಪ್ರಶಸ್ತಿ ಕೊಟ್ಟರು. ಆ ಪುಸ್ತಕ
ಹರಿದಾಸ ಸಾಹಿತ್ಯ ಅಧ್ಯಯನ ಮಾಡೋರಿಗೆ ತುಂಬ ಒಳ್ಳೆ ಆಕರ ಗ್ರಂಥ. ನಾನು ಕೂಡ ಕೊಪ್ಪಳದಲ್ಲಿ ನಡೆಸ್ತಾ ಇರುವಂಥ ಸೌರಭದಾಸ ಸಾಹಿತ್ಯ ವಿದ್ಯಾಲಯ ಅಂತ ಇದೆ ಕೊಪ್ಪಳದಲ್ಲಿ. ಅದರ ಬ್ರಾಂಚ್ ಎಲ್ಲ ಕಡೆ ಇದೆ, ಬೆಂಗಳೂರು ಮಾತ್ರ ಅಲ್ಲ, ಈವನ್ ವಿದೇಶಗಳಲ್ಲಿ ಕೂಡ ಪರೀಕ್ಷೆ ಕಟ್ಟೋ ಅಭ್ಯರ್ಥಿಗಳಿದ್ದಾರೆ. ಅಲ್ಲಿ ನಾನು ಪರೀಕ್ಷೆ ತೊಗೊಂಡಿನಿ. 10 ಪರೀಕ್ಷೆಗಳಿದೆ. ದಾಸಶ್ರೀ, ದಾಸ ನಿಧಿ, ದಾಸ ರತ್ನ, ದಾಸ ಶಿರೋಮಣಿ ಅಂತ ಒಂದೊಂದಕ್ಕೂ ಒಂದೊಂದು ಮೆಟ್ಲಾಗಿ ನಂದು ಈ ಸರ್ತಿ ದಾಸ ದರ್ಶನ ಅಂತ ದಾಸ ಸಾಗರ ಅಂತ 7ನೇ ಪರೀಕ್ಷೆ ತಗೊಂಡಿನಿ ಈ ಸರ್ತಿ. ಇನ್ನು 3 ಉಳಿದು ಮುಗಿದ ಮೇಲೆ ಏನಾಗುತ್ತೆ? ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಂಡಿದ್ದೆ ನಾನು ಅಂತ ಹೇಳ್ಕೊಂಡಂಗೆ ಅಷ್ಟೇ. ಏನಾಗುತ್ತೆ ಅದು ನನ್ನ ಮನಸ್ಸಿನ ಸಮಾಧಾನಕ್ಕೆ. ಇದು ಪರೀಕ್ಷೆ ಪಾಸ್ ಮಾಡಿ ಸರ್ಟಿಫಿಕೇಟ್ ತೊಗೊಂಡಿನಿ, ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗೀನಿ ಅಂದ್ರೆ ಇದು ದುಡ್ಡು ಕೊಡೋವಂಥ ಸರ್ಟಿಫಿಕೇಟ್ ಅಲ್ಲ. ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಬೇಕು ಅಲ್ಲ. ಅಂದರೆ ಈ ರೀತಿ ಹಂತಗಳನ್ನು ದಾಟಿದ ಮೇಲೆ ಯಾವುದೋ ಒಂದು ಮುಖ್ಯವಾದ ಹಂತ ಇರುತ್ತೆ ಅಂತ ಅಂದ್ಕೊಂಡೆ ನಾನು. ಇದೆ, ಕೊನೆಯಲ್ಲಿ PhD ಮಾಡಬಹುದು ಅಂತ ಹೇಳ್ತಾ. ಹಂಗೆ 300 ಪುಟಗಳ ಒಂದು ಅಧ್ಯಯನ ಯೋಗ್ಯ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿರಿ, ನಿಮಗೆ ಡಾಕ್ಟರೇಟ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಾರೆ ನಮ್ಮ ಗುರುಗಳು. ಇಲ್ಲ, ಅಲ್ಲಿ ತನಕ ನಾನು ಹೋಗಿಲ್ಲ. ಇದು ಹರಿಕಥಾಮೃತ ಸಾರ ಅಧ್ಯಯನ ಮಾಡೋದೇ ದೊಡ್ಡ ಪುಣ್ಯದ ಕೆಲಸ. ಅದನ್ನು ಆ ಜ್ಞಾನವನ್ನು ಗಳಿಸ್ಕೊಳ್ಳೋದೇ ಒಂದು ಯೋಗ ಅಂತ ಅನ್ಕೋಬೇಕು ನಾವು. ತಪ್ಪಿಲ್ದೆ ಓದ್ಬೇಕು ನೋಡ್ರಿ. ಅದನ್ನ ಹೇಗಿದೆ ಅಂದರೆ ಒಂದು ಅಕ್ಷರಕ್ಕೆ 3-4 ಒತ್ತಕ್ಷರ ಕೊಟ್ಟಾಗ ಅದನ್ನ ತಪ್ಪಿಲ್ದೆ ನೀವು ಉಚ್ಚಾರ ಮಾಡ್ತಿರಲ್ಲ, ಅದೇ ದೊಡ್ಡ. ನೀವೆಲ್ಲ ಅದನ್ನು ಓದೋ ಅಭ್ಯಾಸ ಇಟ್ಕೊಂಡಿದ್ದೀರಿ? ಹೌದು, ಪ್ರತಿನಿತ್ಯ ನಾನು ಓದ್ತೀರಿ. ನಿತ್ಯ ಓದ್ತೀರಿ, ಮತ್ತು ಸಮಯ ಬಂದಾಗ ಎಲ್ಲರ ಸಮ್ಮುಖದಲ್ಲಿ ಓದ್ತೀರಿ. ಅಂದರೆ ಯಾವುದೋ ಒಂದು ಸಮಾರಂಭ ಇತ್ತು, ಒಂದು ಏನೋ ಹೇಳಬೇಕಾಗಿರೋದಿರುತ್ತೆ, ಒಂದು ಪಾರಾಯಣ ಇರ್ತದೆ, ಅದನ್ನು ಮಾಡ್ತೀರಿ. ಹೌದು, ಯಾವಾಗ ಹೇಳ್ತೀರಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವನೆಂಬುವರು. ಸುಲಭನೋ ಹರಿತನ್ನವರ ನರಗಳಿಗೆ ಬಿಟ್ಟಗಲ ನುರಮಾಧವ, ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಮಗೆ ದೇವ್ರನ್ನ ಯಾವ ರೀತಿ ಬಲಿಸ್ಕೋಬೇಕು ಅನ್ನೋದು ಜ್ಞಾನ ನಮಗೆ ಬರಬೇಕು. ಸುಮ್ಮನೆ ಆಡಂಬರದ ಪೂಜೆ ಮಾಡಬೇಡ್ರಿ. ನಿಮ್ಮ ಮನಸ್ಸಲ್ಲಿ ರಾಮ 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 ನಿಮ್ಮ ಉಸಿರಾಗಿ ಮಾಡ್ಕೊಳ್ರಿ. ಸುಲಭ ನೈಜತೆ ಇರಬೇಕು, ಯಾವುದೋ ಒತ್ತಾಯಕ್ಕೆ ಮಣದು ಮಾಡಬಾರ್ದು. ಅದು ಆಗೋದಿಲ್ಲ ರೀ. ನೈಜತೆ ಬೇಕು. ಆಮೇಲೆ ಸ್ವತಃ ನಮಗೆ ಇಷ್ಟಪಟ್ಟು ಮಾಡುವಂಥ ಮನಸ್ಸಿರಬೇಕು. ಸಮಾಧಾನ ಹೇಗೆ ನಾವು ಪಡ್ಕೋಬೇಕು, ನೆಮ್ಮದಿ ಹೇಗೆ ಪಡ್ಕೋಬೇಕು ಅಂತ ಅನ್ನೋದು ಮಾರ್ಗಗಳನ್ನು ನಾವು ಅನುಸರಿಸಬೇಕು. ದೊಡ್ಡವರೆಲ್ಲ ಒಳ್ಳೆಯದನ್ನು ಹೇಳೋಗಿದ್ದಾರೆ, ಅದನ್ನು ನಮ್ಮದನ್ನು ಮಾಡಬೇಕಂತಂದಾಗ ನಾವು ಅದರೊಳಗೆ ಲೀನ್ ಆಗಬೇಕು. ಹೌದು, ಅಂದ್ರೆ ಮಾತ್ರ ನಮಗೆ ದಕ್ಕತ್ತದು, ಇಲ್ಲಂದ್ರೆ ಇಲ್ಲ. ಹೌದು, ಬದುಕು ಮೆಟ್ಟಿ ನಿಲ್ಲಬೇಕು, ಪ್ರತಿಯೊಂದನ್ನು ನೋಡಬೇಕು, ಓದಬೇಕು, ಮತ್ತೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಬೇಕು. ಹೌದು. ಈಗ ನೋಡಿ, ನೀವು ಹೊಲಿಗೆ ಮಾಡ್ತಿದ್ರಿ, ಭಜನಾ ಮಂಡಳಿ ಕಟ್ಕೊಂಡ್ರಿ, ಸಾಹಿತ್ಯದಲ್ಲಿ ಕೂಡ ಅಂದರೆ ದಾಸ ಸಾಹಿತ್ಯದಲ್ಲಿ ವಿಶೇಷವಾದಂಥ ಅಧ್ಯಯನ ಮಾಡಲಿಕ್ಕೂ ಕೂಡ ಅಣಿಯಾದ್ರಿ. ಜೊತೆಗೆ ಒಂದು ಪುಸ್ತಕನೂ ಪಬ್ಲಿಷ್ ಪ್ರಯತ್ನ ಪಡ್ತಿದ್ದೀನಿ. ಪ್ರಶಸ್ತಿಗಳು ಕೂಡ ಬಂದು ಅನ್ಕೊಳ್ಳೋಣ. ಸೊ ಅದು ತಂತಾನೇ ಬರ್ತದೆ. ಅದಕ್ಕಾಗಿ ನಾವು ಹರಸಾಹಸ ಪಡೋ ಅವಶ್ಯಕತೆ ಇಲ್ಲ ಅಂತೇಳಿ ಇದ್ರ ಮಧ್ಯೆ ಮಕ್ಕಳನ್ನು ಬೆಳೆಸಿದ್ದೀರಿ, ಓದಿಸಿದ್ದೀರಿ, ದೊಡ್ಡವ್ರನ್ನ ಮಾಡಿದ್ದೀರಿ. ಅವರು ತಮ್ಮ ಪಾಡಿಗೆ ತಾವು ವೈಯಕ್ತಿಕವಾಗಿ ಗಟ್ಟಿಯಾಗಿ ನೆಲೆ ನಿಲ್ಲೋ ಹಂಗೆ ಮಾಡಿದ್ದೀರಿ. ಒಬ್ಬ ಹೆಣ್ಣಾಗಿ ಇಡೀ ಒಂದು ಮನೆಗೆ ಕಣ್ಣಾಗಿ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಿ ಹಿರಿಯರನ್ನು ಕೂಡ ನೆನಪಿಟ್ಕೊಂಡು ನೋಡಿ, ನಿಮ್ಮ ತಾಯಿಯನ್ನು ನೀವು ತುಂಬ ನೆನಪು ಮಾಡ್ತಾ ಇದ್ದೀರಿ. ಎಲ್ಲವೂ ಬೇಕು, ಅದು ಸಾರ್ಥಕ ಬದುಕು ನಿಮ್ಮದು. ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ನೆಮ್ಮದಿಯಿಂದ ಉತ್ಸಾಹದಿಂದನೇ ಬದುಕ್ತಾ ಇದ್ದೀರಿ. ಹೌದು, ಸೀತೆ ಸಾವಿತ್ರಿಯರು ಹುಟ್ಟಿದ ನಾಡಿದು. ಹೌದ್ರಾ? ಮಕ್ಕಳನ್ನ ಸಾಕಿ ಅವ್ರನ್ನ ಸುಶಿಕ್ಷಿತರನ್ನಾಗಿ ಮಾಡೋದು ಪ್ರತಿಯೊಬ್ಬ ತಾಯಿಯ ಕರ್ತವ್ಯ. ಇವತ್ತೇನಾಗಿದೆ ಅಂದರೆ ಮಕ್ಕಳಿಗೆ ಬೈಬಾರ್ದು, ಹೊಡಿಬಾರ್ದು ಅನ್ನೋ ಒಂದು ಬೈದೆ ಮಕ್ಕಳಿಗೆ ಬೆಳೆಸ್ಲಿಕ್ಕಾಗತ್ತಾ? ಹೊಡಿದೆ ಇಲ್ಲ ಇಲ್ಲ ಇಲ್ಲ, ಅದು ಪ್ರೀತಿ ಇದ್ದೇ ಇರುತ್ತೆ. ಒಂದು ಉಳಿಪೆಟ್ಟು ಅದು ಬೀಳಲೇಬೇಕಲ್ಲ, ಅವಾಗ ಅದು ಶಿಲ್ಪ ಆಗತ್ತೆ. ಬಿದ್ದಾಗೆ ಮೂರ್ತಿ. ಹೌದ್ರಾ? ಪ್ರೀತಿಯಿಂದನೇ ಬೈದಿರ್ತೀವಿ, ಪ್ರೀತಿಯಿಂದ ಕಾಡ್ಗಲ್ಲಾಗತ್ತೆ ರೀ. ಇಲ್ಲಾಂದ್ರೆ ಉಳಿ ಪೆಟ್ಟು ಬೀಳದೆ ಇದ್ರೆ ಕಾಡ್ಗಲ್ ಹಾಗೆ ಇರುತ್ತೆ. ಅದನ್ನು ಮೂರ್ತಿ ಮಾಡಬೇಕಾದ್ರೆ ತಂದೆಗಿನ ತಾಯಿಯ ಪಾತ್ರ ಬಹುಮುಖ್ಯ. ಹೆಣ್ಣು ಮಕ್ಕಳು ಇದಕ್ಕೆ ತ್ಯಾಗ ಅಂತ ನಾ ಖಂಡಿತ ಅನ್ನಲ್ಲ. ನನ್ನ ಧರ್ಮ, ನನ್ನ ಕರ್ತವ್ಯ, ನಮ್ಮ ಕರ್ತವ್ಯ. ಸುಮ್ಮನೆ ಮಕ್ಕಳ ಹೆತ್ತು ಬಿಟ್ರಾಯ್ತಲ್ಲ. ಮೂಲತಃ ಹೆಣ್ಣು ತ್ಯಾಗಮಯಿನೇ, ಕರುಣಾಮಯಿ, ಎಲ್ಲವನ್ನೂ ಕೂಡ ಧಾರೆ ಎರೆಯುವಂಥ ಸ್ವಭಾವ, ಸೃಷ್ಟಿಕರ್ತೆ. ಹಾಗಾಗಿ ಆ ಒಂದು ಸಾಮರ್ಥ್ಯ ಇರೋದ್ರಿಂದ, ಅದು ನೈಸರ್ಗಿಕವಾಗಿರೋದ್ರಿಂದ ಅವಳ ಜವಾಬ್ದಾರಿನೂ ಜಾಸ್ತಿ ಇದೆ.
ಆ ಜವಾಬ್ದಾರಿಯನ್ನು ತಗೊಳ್ಳೋ ಶಕ್ತಿ ಅವಳಿಗಿದೆ, ಇದೆ. ಕ್ಷಮೆ ಮಾಡ್ತಾಳೆ. ಇನ್ನೊಂದು ಮಾತೇ ಇಲ್ಲ. ಹೆಣ್ಣಂದರೆ ಆಕೆ ಸಾಕ್ಷಾತ್ ಅಂಬಿಕೆ. ಹೌದು. ಆಕಾಶವಾಣಿ ಕಡೆನೂ ಕೂಡ ನೀವು ಕಾರ್ಯಕ್ರಮಗಳನ್ನು ಕೊಡ್ತಿದ್ರಾ ನಿಮ್ಮ ಮಹಿಳಾ ಮಂಡಳ ತಗೊಂಡು? ಹೌದು, ಮಹಿಳಾ ಮಂಡಳಿ ಕಡೆಯಿಂದ ತಗೊಂಡಾಗ ನಾನು ಹರಿದಾಸ ಸಾಹಿತ್ಯದ ಕುರಿತಾಗಿ ಭಾಳಷ್ಟು ಕಾರ್ಯಕ್ರಮ ಕೊಟ್ಟೆ. ಜೊತೆಗೆ ನಮ್ಮ ಏರಿಯಾದಲ್ಲಿದ್ದಂಥ ಸುಮಾರು ಸಾಧಕರಿಗೆ ಕಡಿಮೆ ಅಂದರೂ 25 ಜನಕ್ಕೆ ಕರ್ಕೊಂಡು ಬಂದೀನಿ. ಓಹೋ, ಅವಕಾಶ ಒಳ್ಳೆ ಒಳ್ಳೆ ಕೆಲಸ ಆಗಿದೆ. ಅವರು ರೇಡಿಯೋ ಸ್ಟೇಷನ್ನೇ ನೋಡಲಾರ್ದಂಥ ಇದು. ಒಬ್ಬರಂತೂ ಶಂಕರ್ ರಾವ್ ಅಂತ ಯೋಗಾಸನ ಪಟು, ಇವತ್ತಿನ ದಿವಸ ಅವರು 85-86 ವರ್ಷದ ವೃದ್ಧರು ಗಳಗಳಗಳ ಹತ್ಬಿಟ್ರು. ಎಂಥಲ್ಲಿ ಕರ್ಕೊಂಡು ಬಂದಿಯಮ್ಮ ನನ್ನ ನೀನು ಅಂತ. ಅದೇ ನಿಜವಾಗ್ಲೂ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಮತ್ತು ಅಲ್ಲಿ ಹೋಗೋದಂದ್ರೆ ಅದು ಸಾಧ್ಯವೇ ಇಲ್ಲ ಅನ್ನೋ ಭಾವನೆ ಇರ್ತದೆ ಕೆಲವರಿಗೆ. ಆದರೆ ಅವರಲ್ಲಿ ಪ್ರತಿಭೆ ಇತ್ತಂದರೆ, ಮತ್ತು ಜನಸಾಮಾನ್ಯರ ಮಾಧ್ಯಮ ಇದು ಆಕಾಶವಾಣಿ ಅಂತ ಅನ್ನೋದು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಇದ್ದಂಗೆ. ಎಲ್ರಿಗೂ ಅವಕಾಶ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳಿವೆ, ಆ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಯಾರು ತುಂಬ ಓದ್ಕೊಂಡಂಥ ಸಾಮಾನ್ಯ ವಿದ್ಯಾವಂತರು ಹಿಡ್ಕೊಂಡು ಕೂಲಿಕಾರ ಕೂಡ ನಿಮಗೆ ಬೇಕು. ಹೌದಾ? ಒಬ್ಬ ರೈತ ಬೇಕು. ಯಾಕಂದರೆ ನಮ್ಮದು ಸಮಾಜದಲ್ಲಿ ಎಲ್ಲರೂ ಸೇರಿದಾಗೇನೆ ಒಗ್ಗಟ್ಟು ಒಂದು. ಈಗ ಅನುಭವಗಳು ಆಗಬೇಕು, ನಾವು ಓಡಾಡಬೇಕು, ಜನರನ್ನು ತಿಳ್ಕೋಬೇಕು, ಸಂಸ್ಕೃತಿಗಳ ಅರ್ಥ ಆಗಬೇಕಂದ್ರೆ ತಿರುಗಾಟ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಓಡಾಡ್ತಿದ್ದೀರಾ ಎಲ್ಲ ಕಡೆ? ಪರ್ಯಟನ, ತಿರುಗಾಟ, ಪ್ರವಾಸ? ನಾನು ಬರವಣಿಗೆ ಮಾಡುವಾಗ ನಾನು ಕಣ್ಣಾರೆ ನೋಡ್ಕೊಂಡು ಬಂದನ್ನೇ ಅದನ್ನು ಸಾಕ್ಷಾತ್ಕಾರ ಮಾಡೋದು. ಈಗ ನಿಮಗೆ ಒಂದು ಉದಾಹರಣೆ ನಂಗೆ ನೆನಪಿಗೆ ಬರ್ತಾ ಇದೆ. ದೊಡ್ಡಗುಬ್ಬಿಲಿ ದತ್ತ ಟೆಂಪಲ್ ಇದೆ, ದತ್ತ ಮಹಾರಾಜರು. ಎಲ್ಲ ಕಡೆ ದತ್ತಾತ್ರೇಯರು 3 ಮುಖ ನಿಂತಿರೋ ಮೂರ್ತಿ ಇದೆ, ಅಲ್ಲಿ ಹಾಗಿಲ್ಲ, ಯೋಗಾಸನದ ಮೂರ್ತಿ ಇದ್ದಾನೆ ಅಲ್ಲಿ. ನಾನು ಬರಿಬೇಕು ಅನ್ನೋ ಹವ್ಯಾಸ ಇತ್ತು. ಸಾಕ್ಷಾತ್ತಾಗಿ ನೋಡಿಕೊಂಡು ಅಲ್ಲಿ ಫೋಟೋ ತಕೊಂಡು ಬಂದು ಆಮೇಲೆ ಕರ್ಮವೀರಕ್ಕೆ ಬರದೆ. ತರಂಗದಲ್ಲಿ ನಾನು ಬರವಣಿಗೆ ಹಾಗೆ ನಿರಂತರವಾಗಿ ಮುಂದುವರಿಸ್ಕೊಂಡೇ ಇದ್ದೀರಾ? ಹೌದು, ನಿರಂತರ ಇವತ್ತಿಗೂ. ಈಗ ಸಾಮಾಜಿಕ ಮಾಧ್ಯಮಗಳ ಬಳಕೆ ಅದನ್ನು ಮಾಡ್ತೀರಾ? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸ್ಆಪ್? ಭಾಳ ಕಡಿಮೆ. ನನಗದ್ರಾಗ ಅಷ್ಟು ಜ್ಞಾನ ಇಲ್ಲ ಸರ್. ಇತ್ತೀಚೆಗೆ ನಾನು ನನ್ನ ಮೊಮ್ಮಕ್ಕಳಿಂದ ದೊಡ್ಡ ಮೊಬೈಲ್ ತಗೊಂಡಿರಿ, ಏನು ಮೆಸೇಜ್ ಕಳಿಸೋದು, ರಿಸೀವ್ ಮಾಡೋದು, ಆಟೋ ಬುಕ್ ಮಾಡ್ಕೊಳ್ಳೋದು ಇತ್ತೀಚೆಗೆ ಕಲ್ತೀನಿ ನನ್ನ ಮೊಮ್ಮಗಳಿಂದ. ಅಲ್ಲ, ಆದರೂ ನೀವು ತುಂಬಾ ಅಪ್ಡೇಟ್ ಆಗಿದ್ದೀರಿ ಬಿಡಿ, ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದೀರಿ. ಇಲ್ಲ, ಇದಕ್ಕೆ ಗಂಟು ಬಿದ್ದರೆ ಟೈಮ್ ಹಾಳು. ಯಾಕಂದ್ರೆ ನೋಡ್ಬೇಕು, 2 ಕಣ್ಣು ಸಾಲದು, ಕೈ ನಿಂತು ಬಿಡ್ತವೆ. ಇರಬಹುದು. ಆದರೆ ನಿಮ್ಮಲ್ಲಿ ಒಂದು ಅಚಲ ವಿಶ್ವಾಸ ಇದೆ. ಜೀವನ ನಡೆಸುವಾಗ ಇವು ಯಾವುವು ಕೂಡ ಬಹಳ ಮುಖ್ಯವಾದಂಥ ವಸ್ತುಗಳಲ್ಲ, ನಮ್ಮ ಸಾಧನೆಗೆ ಏನೇನಿದೆ ಅದನ್ನಷ್ಟೇ ಮಾಡಬೇಕು ಅನ್ನೋರು ನೀವು. ನನ್ನ ಅನುಭವಕ್ಕೆ ಬಂದ ವಿಷಯ ನಿಮಗೆ ಹೇಳ್ತೀನಿ. ಇದರಲ್ಲಿ ಬಂದಿದ್ದನ್ನ ಎಷ್ಟು ನೆನಪಿರೋದಿಲ್ಲ. ಆಕಾಶವಾಣಿಯಲ್ಲಿ ಕೇಳ್ರಿ, ಜನಮೇಪಿ ನೆನಪಿರುತ್ತೆ, ಪುಸ್ತಕ ಓದಿದ್ರೆ ನೆನಪಿರುತ್ತೆ, ಪತ್ರಿಕೆ ಓದಿದ್ರೆ ನೆನಪಿರುತ್ತೆ. ಓದೋದ ನನ್ನ ಪ್ರೀತಿ ಹವ್ಯಾಸ. ನಾ ಎಲ್ಲರೂ ಹೋದ್ನಿ ಅಂದ್ರೆ ನಾ ಇನ್ನು ನನಗಾಗಿ ಏನು ಒಂದು ಪಿನ್ ಕೂಡ ತೊಗೊಳೋದಿಲ್ಲ. ಎಲ್ಲಿ ಪುಸ್ತಕ ಚೆನ್ನಾಗಿ ಸಿಗ್ತಾವೆ ಪುಸ್ತಕ ತೊಗೋತೀನಿ. ನನಗೀಗ ಏನೂ ಬೇಕಿಲ್ಲ. ಇಲ್ಲ, ನೀವು ಸಾಕಷ್ಟು ಇನ್ನೂ ಸಾಧನೆ ಮಾಡಬೇಕು. ಭಾಳ ಜನರಿಗೆ ಮಾರ್ಗದರ್ಶನ ಕೊಡೋರು ನೀವು, ಅನೇಕ ವಿಚಾರಗಳನ್ನು ಹೇಳೋರು, ಹೊಸ ಹೊಸ ಅನುಭವಗಳ ಕಂತೆ ನಿಮ್ಮ ಹತ್ರ ಇದೆ. ಎಲ್ಲವನ್ನು ಹಂಚಬೇಕಲ್ಲ? ಹಂಚಬೇಕು, ಅದೆಲ್ಲ ದೇವರ ಇಚ್ಛೆ. ಇರೋವರೆಗೂ ಒಂದು ಸನ್ಮಾರ್ಗದಲ್ಲಿ ನಡೆಸು, 4 ಜನಕ್ಕೆ ಉಪಯೋಗ ಆಗೋ ಥರ ನನ್ನ ಬದುಕು ಇಡಪ್ಪ ಅಂತ ಬೇಡ್ಕೊಳ್ಳುತ್ತೀನಿ ಅಷ್ಟೇ. ಭಾಳ ಬೆಳಕು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಅನುಭವಗಳನ್ನು, ನಿಮ್ಮ ಹವ್ಯಾಸಗಳನ್ನು ಮತ್ತು ಇನ್ನೊಬ್ಬರಿಗೆ ಬೆಳಕಾಗಿರುವಂಥ ಅನೇಕ ಘಟನೆಗಳನ್ನು ಕೂಡ ತಾವು ಹೇಳಿದ್ದೀರಿ. ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.